ದೇವರನ್ನು ನೀವು ನಂಬುತ್ತೀರಾ ಅಥವಾ ದೇವರು ಅಂದರೆ ನಿಮಗೆ ನಂಬಿಕೆ ಇಲ್ಲವೇ? ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ನಂಬಿಕೆ ಬರುತ್ತದೆ. ಇದು ಕಲಿಯುಗ. ಕಲಿಯ ಪ್ರಭಾವ ಹೆಂಗಿದೆ ಗೊತ್ತಾ? ಮನುಷ್ಯನ ಮೇಲೆ ಮನುಷ್ಯನಿಗೆ ನಂಬಿಕೆ ಇಲ್ಲ, ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇಲ್ಲ, ಹೆಂಡತಿಯ ಮೇಲೆ ಗಂಡನಿಗೆ ನಂಬಿಕೆ ಇಲ್ಲ, ಕೊನೆಗೆ ಆ ಪರಮಾತ್ಮನ ಮೇಲೆಯೇ ನಂಬಿಕೆ ಇಲ್ಲ. ನಮ್ಮನ್ನು ಹೆತ್ತ ತಂದೆ ತಾಯಿಯನ್ನು ಕೂಡ ನಂಬಕ್ಕಾಗ್ತಿಲ್ಲ. ಇಂಥ ಕಾಲ ಬರುತ್ತಂತೆ ತಿಳಿದ ಆ ಭಗವಂತನು ನಮ್ಮ ಮುಂದೆ ಎಷ್ಟೋ ರಹಸ್ಯಗಳನ್ನು ಬಿಟ್ಬಿಟ್ಟು ಹೋಗಿದ್ದಾನೆ. ಅದರಲ್ಲಿ ನಾನು ಇವತ್ತು ನಿಮಗೆ ತಿಳಿಸ್ತಿರುವುದು ನಮ್ಮ ಒಡಿಸ್ಸಾದ ಪುರಿಯ ಜಗನ್ನಾಥ ದೇವಸ್ಥಾನ. ನಂಬರ್ 1, ದೇಗುಲದ ಮೇಲಿರುವಂಥ ಧ್ವಜ ಗಾಳಿ ಯಾವ ಕಡೆಗೆ ಬೀಸುತ್ತೋ ಆ ಕಡೆಗೆ ಹಾರಲ್ಲ, ಗಾಡಿ ಯಾವ ಕಡೆಯಿಂದ ಬೀಸುತ್ತೋ ಆ ಕಡೆಗೆ ಹಾರುತ್ತದೆ. ಅಂದರೆ ನೀವು ನಂಬ್ತೀರಾ? ಸಾಕ್ಷಿ ಇಲ್ಲಿದೆ ನೋಡಿ. ಆ ಧ್ವಜದ ಕೆಳಗಡೆ ಇರುವಂತಹ ಸುದರ್ಶನ ಚಕ್ರವು ದೇವಸ್ಥಾನದ ಸುತ್ತಲೂ 360 ಡಿಗ್ರಿಯಲ್ಲಿ ನೀವು ಎಲ್ಲೇ ಹೋಗಿ ನೋಡಿ, ಅದು ನಿಮ್ಮ ಕಡೆನೇ ಮುಖ ಮಾಡ್ದಂಗಿರುತ್ತದೆ. ನಂಬರ್ 3, ಇವತ್ತಿಗೂ ದೇವಸ್ಥಾನದ ಮೇಲೆ ಯಾವುದೇ ಪಕ್ಷಿ ಆಗಲಿ ವಿಮಾನ ಆಗಲಿ ಹಾರುವುದಿಲ್ಲ. ನಂಬರ್ 4, ದೇವಸ್ಥಾನದಿಂದ ಕೇವಲ 2.5 ಕಿಲೋಮೀಟರ್ ಇದೆ ಸಮುದ್ರ. ದೇವಸ್ಥಾನದ ಆಚೆಗೆ ನೀವಿದ್ರೆ ದೇವಸ್ಥಾನದ ಅಲೆಗಳ ಶಬ್ದ ನಿಮಗೆ ಕೇಳಿಸುತ್ತದೆ. ಆದರೆ ನೀವು ಒಮ್ಮೆ ದೇವಸ್ಥಾನದ ಹೊರಗಡೆ ಕಾಲಿಕ್ಕಿದ್ರೆ ಶಬ್ದ ಕೇಳಿಸುವುದಿಲ್ಲ. ನಂಬರ್ 5, ಎಷ್ಟೇ ಲಕ್ಷಾಂತರ ಜನ ಅಲ್ಲಿಗೆ ಭೇಟಿ ಕೊಟ್ಟರು ಕಡಿಮೆನೂ ಆಗುವುದಿಲ್ಲ, ವ್ಯರ್ಥವೂ ಆಗುವುದಿಲ್ಲ. ಈ ಪ್ರಪಂಚದ ಅತಿ ದೊಡ್ಡ ಪಾಕಶಾಲೆನೂ ಹೌದು. ನೋಡಿ, ಇಲ್ಲಿ ಮಡಕೆಗಳು ಒಂದ್ರ ಮೇಲೆ ಒಂದು ಇಕ್ಕಿದಾರಲ್ಲ, ನಾವು ಅನ್ಕೊತೇವೆ ಫಸ್ಟ್ ಬೇಯೋದು ಕೆಳಗಡೆಯಿಂದ ಅಂತಲ್ಲ, ಆದರೆ ಇಲ್ಲಿನ ಅಚ್ಚರಿ ಮೇಲೆಯಿಂದ ಬೇಯುತ್ತಾ ಕೆಳಗಡೆಗೆ ಬರುತ್ತೆ. 12-13 ವರ್ಷಗಳಿಗೊಮ್ಮೆ ದೇವರ ಮೂಲ ವಿಗ್ರಹವನ್ನು ಚೇಂಜ್ ಮಾಡ್ತಾರೆ, ಅಂದರೆ ಬದಲಾಯಿಸ್ತಾರೆ. ಹಳೆಯದರಲ್ಲಿರುವ ಬ್ರಹ್ಮ ಪದಾರ್ಥವನ್ನು ಹೊಸ ಮೂರ್ತಿಗೆ ಶಿಫ್ಟ್ ಮಾಡಿ. ಕಡೆ ನಾವು ಕಲ್ಲಿನ ವಿಗ್ರಹಗಳನ್ನು ನೋಡ್ತೇವೆ, ಅಲ್ಲಿ ಬೇವಿನ ಮರದ ತುಂಡಲ್ಲೇ ಮಾಡಿರುವ ವಿಗ್ರಹಗಳನ್ನು ನಾವು ನೋಡಬಹುದು. ಈ ದೇವಸ್ಥಾನದಲ್ಲಿರುವಂತಹ ದೇವರು ಜಗನ್ನಾಥರ ಜೊತೆಗೆ ಸುಭದ್ರ ಮತ್ತು ಬಲಭದ್ರರು. ಇವೆಲ್ಲವೂ